ಪ್ರಾರ್ಥಿಸಿ ತಪಸ್ಸನ್ನು ಮಾಡಿದ್ದೇನೆ. ಹೌದು ತಾಯಿ. ಸಾರಥಿ, ಅಮ್ಮಯ್ಯ, ಆ ಜಗನ್ಮಾತೆ ಪ್ರತ್ಯಕ್ಷರಾಗಿ ನಿನ್ನ ಸ್ವಪ್ನದಲ್ಲಿ ದಾವ ಪುರುಷನ ಪ್ರತಿಬಿಂಬ ಮೂಡಿ ಬರುವುದು, ಅವನೇ ನಿನಗೆ ಪತಿಯಾಗುವೆನೆಂದು ಹೇಳಿ ಆದೇಶಳಾದಳು. ಆ ದಿನ ರಾತ್ರಿ ನನ್ನ ಸ್ವಪ್ನದಲ್ಲಿ ಕಂಡ ಶ್ರೀಮನ್ ನಾರಾಯಣನ ಪುತ್ರನಾದ ಅನಿರುದ್ಧನನ್ನು ತಂದು ಎನ್ನ ಮಂಟಪದಲ್ಲಿ ಮಲಗಿಸಿದ್ದೇನೆ. ಅವನಿಗ ನಿದ್ರೆಯಲ್ಲಿರುವನು. ಅಪ್ಪ ಸಾರಥಿ, ಹೇಗಾದರೂ ಮಾಡಿ ಅವನಿಗೆ ಎಚ್ಚರ ವಹಿಸುವುದಕ್ಕೆ ಉಪಾಯವನ್ನು ಮಾಡುವೆನು ಸಾರಥಿ. ಮುಂದೇನಾಗುವುದು ನೋಡೋಣ, ಅತಿ ಜಾಗ್ರತೆ. ಸುಂದರ ಸುಂದರ ಹೇಳಿ. ನಮ್ಮ ಪಟ್ಟಣವಾದ ದ್ವಾರಕ್ಕೆ ಎಲ್ಲಿದ್ದರೆ ಮಾಡುವ ಸಮಯದಲ್ಲಿ ಎನ್ನ ಮೋಸ ಮಾಡಿ ಎತ್ತಿಕೊಂಡು ಬಂದಂತೆ ಇದು ಏನು ಆಶ್ಚರ್ಯ! ಸೋಜಿ ಮಲ್ಲಿಗೆಯ ಸುವಾಸನೆಯ ಕೆಂಡ ಸಂಪಿಗೆಯ ಪರಿವರ್ತನೆಯ ನನ್ನ ದೇವಿಯ ಒಡಲೊಳು ಹುಟ್ಟಿ ಬೆಳೆದ ರುಜಾದಿ ಪುಷ್ಪಗಳೇ ಈ ಅರಮನೆಯಲ್ಲಿ ಬರಬೇಕಾದರೆ ಪ್ರತಿ ದೇವಿಯ ಸ್ತುತಿಯ ಮಾಡಿದ ಹುಟ್ಟಿದ ದಿಟ್ಟ ಮಹಿಳೆಯೇ ಪತಿಯಾಗಿರಬಹುದೆಂದು ಎನ್ನ ಮನಸ್ಸು ತೋರುತ್ತದೆಯಲ್ಲೋ. ಹೌದು ದೇವ. ಸಾರಥಿ, ಎತ್ತ ನೋಡಿದ ಮುತ್ತಿನ ಗೊಂದಲಗಳು ಕಣ್ಣಿಗೆ ಕಾಣುವಲ್ಲಿಗೆ ಸಾರಥಿ, ಇದು ಯಾರ ಅರಮನೆಯಾಗಿರಬಹುದು ಏನೊಂದು ತಿಳಿಯಲಾರದ. ಸಾರಥಿ, ನಾನು ನಿದ್ರೆ ಮಾಡುವ ಸಮಯದಲ್ಲಿ ಎನ್ನ ಎತ್ತಿಕೊಂಡು ಬಂದು ಸಂಹರಿಸಲೇನಾದರೂ ಈ ಅದೇಗಾಗಿತ್ತು. ನನ್ನನ್ನು ಸಂಹರಿಸಬೇಕಾದರೆ ಈ ಕಲ್ಯಾಣ ಮಂಟಪದ ತೆರವ ಸಾರಥಿ, ಗಮಗಮಿಸುವ ಸಣ್ಣ ಮಲ್ಲಿಗೆಯನ್ನೇ ತಂದ ರಾಜ ಚೆಲ್ಲರವರ ಕೇಟಿಗೆ ಎಂಬುದೇ ಅದ್ಭುತವಾಗಿ ಜೋಡಿಸಿಟ್ಟಿರುವರು. ಹೌದು ದೇವ. ಸಾರಥಿ ದೇವ, ನನಗೀಗ ಅರ್ಥವಾಗುತ್ತದೆ. ಅದೇನು ದೇವ? ಎನ್ನಂತಹ ಸುಂದರಾಂಗ ನಂಬಿಕೊಂಡ ಯಾವಳ ಸ್ತ್ರೀಗಳು ಈ ಕೆಲಸವನ್ನು ಮಾಡಿರಬಹುದಾ? ಮಾಡಿರಬಹುದು ದೇವ. ಎಲ್ಲ ಜಿತ್ತರೆ ರತಿ ಮನ್ಮತರಾಡುವ ರಾಸ ಲೀಲೆಯಕ್ಕೆ
ಕೆತ್ತನೆಯ ಗೊಂಬೆಗಳಲ್ಲಿ ಏಕೆ ತಂದು ಮಂಚದ ಮೇಲೆ ಅದೆಷ್ಟು ಶೃಂಗಾರ ಮಾಡಿ ಹೌದು ದೇವ ಸಾಧೆ ದೇವ ಆಹಾ ಎನ್ನ ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಮುಂದೆ ಬರಬವ ಹ ಹಾದೇನೆ ಹಾಗೆನೆ ಹತ್ತ ಎತ್ತ ಸುತ್ತಾಡಿ ನಾನೇ ಧೈರ್ಯವ ಮಾಡಿ ಜಾಗ್ರತೆ ಅದೇ ಪ್ರಕಾರವಾಗಲಿ ದೇವ ಅಹೋ ಸುಂದರಾಂಗನೇ, ಅಹೋ ಸುಂದರಾಂಗನೇ, ಹೇ ಸ್ತ್ರೀಯರೇ, ಈ ಅದ್ಭುತವಾದ ಕಲ್ಯಾಣ ಮಂಟಪವನ್ನು ನೋಡಿ ನಿನ್ನ ಮನಸ್ಸಿಗೆ ಆನಂದವಾಯಿತೆ ಸುಂದರ. ಎನ್ನ ಮನೆಗಿದ್ದ ಹೃದಯ ನನ್ನನ್ನು ಹೇಗೆ ಕದ್ದು ತಂದಿರುವ ಸ್ತ್ರೀಯರೇ, ಗೋಳಿ ಗೋಳಿನ ಬೈ ಸಾರುಥೆ ಗೋಪತಿ ಇದೇನು ಮತ್ತೊಂದು ಆಶ್ಚರ್ಯಕರ ಸಂಗತಿ. ಅದೇನು ದೇವ ಆಹಾ ಈ ಕನ್ಯೆ ಮಣಿಯ ದಾರು ದಾವರಾಜನ ಮಗಳು. ಹ ದಾವ ಕಾರಣಕ್ಕಾಗಿ ನಾನು ನಿದ್ರೆ ಮಾಡುವ ಸಮಯದಲ್ಲಿ ನನ್ನನ್ನು ಕದ್ದು ಮಂದಿರದಲ್ಲಿ ತಂದಿರುತ್ತಿರಬಹುದ. ಹ ಸಾರಥೆ ಗೋಪತಿ ಈ ಕನ್ಯೆ ಮಣಿಯ ಮೋಡ ತೆದ್ದರೆ ಎಲ್ಲ ಕಣ್ಣುಗಳಿಗೆ ಮಂದು ಕಲಿಯುತ್ತಿದವ. ಹೌದೇ ದೇವ ಅಯ್ಯೋ ಇವಳ ಹಂಗಾಂಗದ ರೂಪ ರಾಶಿಯನ್ನು ನೋಡಿ ಎನ್ನ ಮೈ ಮೇಲಿನ ರೋಮ ರೋಮಂಗಳೇ ಬೆದರದಿಂತೆಯಂತೆ ಎದುರು ನಿಂತವ. ಗೋಪತಿ ಅಯ್ಯೋ ಇವಳನ್ನು ನೋಡಿ ಎನ್ನ ಮನಸ್ಸು ಸಮುದ್ರದ ಅಲೆಗಳಂತೆ ಮುಳಗಿ ತೇಲಾಡುತ್ತಿತ್ತಲ್ಲೋ ಎಲ್ಲ ಸಾರಥೆ. ಗೋಪತಿ ಈ ಕನ್ಯೆ ಮಣಿಯನ್ನು ನೋಡುತ್ತಿದ್ದರೆ ಇತ್ತ ಬಾ ಚಿತ್ತವಿಟ್ಟು ಕೇಳ. ಆಗಲಿ ದೇವ ಈ ಸುಂದರಾಂಗಿಯ ಮಂದ ಗಮನದಿಂದಲೂ ತೋರಣ ಮದದಿಂದಲೂ ಬಂಗಾರದ ಮಣಿ ಕಟ್ಟಿನ ಬಂಧನದಿಂದಲೂ ತೊಂಡೆ ಹಣ್ಣನ್ನು ನಾಚಿಸುವ ತುಟಿಗಳಿಂದಲೂ ಕೆಂಪು ಬಣ್ಣದಿಂದ ಒಪ್ಪಾದ ಇವಳ ಬಡ ನಡುವಿಗೆ ಮೊಳಗುವ ಕೇಸರಾಶಿಯಿಂದಲೂ ಮೃದವಾದ ಶರೀರವನ್ನೊಂದದಲ ಕಾಲೇಲಕ್ಕೆ ಮುಂದಕ್ಕೆಟ್ಟ ನಡೆದಾಗ ಜನ್ 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 ಬೆಳಕಾರದ ಗೊಪ್ಪಳಿಸುವ ಕಾಲ್ಗೆ ಚೈನಾದದಿಂದಲೋ. ಹೌದು ದೇವ ಮೂಡಣದ ಸೂರ್ಯ ಸಾರಥಿಯೇ ಗೋಪತಿ ಮೂಡಣದ ಸೂರ್ಯ ಪಡುಬಣದ ಚಂದ್ರ ಒಂದೇ ಕಾಲಕ್ಕೆ ಉದಯವೊಂದೇ. ಹೌದು ದೇವ ಈ ನಾರಿ ಮಣಿಯ ನಗುಮುಖವನ್ನು ನೋಡಿ ಅತಿ ಸಂತೋಷ ಪಡುವಂತಹ ಈ ಕನ್ಯಾ ಮಣಿಯು ದಾವರಾಜನಿಗೆ ಅವರ ಪತ್ರಿಯಾಗಿರಬಹುದು. ನನಗೊಂದು ತಿಳಿಯಲಾರದು. ಸಾರಥೆ ಗೋಪತಿ ಇದೆಲ್ಲ ಹಾಗಿರಲಿ ಅದೇನು ದೇವ ಇವಳ ನುಡಿದ ನುಡಿಯನ್ನು ಕೇಳಿದೆಯಾ ಸಾರಥೆ? ಕೇಳಿದರು ದೇವ ಈ ಚಂದ್ರ ಚಕೋರಿಯಂತಹ ಚೆಲುವೆಯಂ ಕೂಡಬೇಕಾದರೆ ಅದೆಷ್ಟು ಜನ್ಮದ ಪುಣ್ಯವನ್ನು ಕಟ್ಟಿಕೊಂಡು ಇವಳನ್ನು ಮರಿಸುವನೆಂದು ಬರುವ ಪುಣ್ಯಾತ್ಮನೋ ಯಾವನಿರುವನೋ ಯಾವಲ್ಲಿರುವ ಸಾರಥೆ. ಗೋಪತಿ ಇದೆಲ್ಲ ಹಾಗಿರಲಿ ಅದೇನು ದೇವ ಇವಳ ನುಡಿದ ನುಡಿಯನ್ನು ಕೇಳಿದೆಯಾ ಸಾರಥೆ? ಹೇಳುವರು ದೇವ ಆಹೋ ಸುಂದರಾಂಗನೆ ನಿನಗೆ ಈ ಅಲಂಕಾರವು ಮೆಚ್ಚುಗೆಯಾಯಿತೆಂದು ಅವಳದಂತ ತುಟಿಗಳನ್ನು ಅಗಲಿಸಿ ಕೊನೆ ಊರಿನ ಕಾಲ ಬೆರಳಿನಿಂದ ಅದೆಷ್ಟು ಮೌನವಾಗಿ ಸಾರಥೆಯೇ ಗೋಪತಿ ಅದೆಷ್ಟು ಸಂಕೋಚದಿಂದ ತನ್ನ ಬಳ ನಡುವನ್ನ ಬಳಸಿಗಿರಿ ನವಿಲಿನಂತೆ ಒಂದಂದೆ 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 ಹೆಜ್ಜೆಯನ್ನ ಕೊತ್ತ. ಹೌದು ದೇವ ನಾನು ಮಲಗಿದ್ದ ಮಂಚದ ಸುತ್ತಲೂ ಸುತ್ತಾಗಿ ನೋಡುವಳು. ಹೌದು ದೇವ ಗೋಪತಿ ಇವಳು ಕೊಟ್ಟು ತಾಂಬರವನ್ನಟ್ಟು ಕೊಂಚ ಕಬುತವನ್ನು ತೊಟ್ಟು ತಾನೊಳ ಮದವಿರುವ ಯೌವನವನ್ನು ತೋರಿ ಎನ್ನಂಬರಿಸುವನೆಂದು ಅದೆಷ್ಟನ್ನು ಮಾಡುತ್ತಿರುವಳೋ ಸಾರಥಿಯೇ. ಗೋಪತಿ ಇದೆಲ್ಲ ಹಾಗಿರಲಿ ಅದೇನು ದೇವ ಇವಳನ್ನು ದಾರಿ ಮಾತನಾಡಿಸುವನು ಸಾರಥಿ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ ಅಯ್ಯೇ ಕನ್ಯಾಮಣಿಯೇ ಸುಂದರ, ನೀನು ನಾನು ನಿದ್ರೆ ಮಾಡುವ ಸಮಯದಲ್ಲಿ ನನ್ನನ್ನು ಕದ್ದು ತಂದು ನಿನ್ನ ಅರಮಂದಿರದಲ್ಲಿ ಏತಕ್ಕೆ ಮಲಗಿದ ಚೆನ್ನಾಗಿ ಬೆತ್ತರಿಸೆ ಕನ್ಯಾಮಣಿಯೇ ಎಲ್ಲ ಬಂಗಾರದಾರಿಗಳೇ. ಸುಂದರನೇ, ಅಯ್ಯೇ ಸುಂದರಿಯೇ ಪ್ರಿಯಕರನೇ, ಅಯ್ಯೇ ಸ್ತ್ರೀಯೇ ನಾನು ಧಾವರಾಜ್ಯದ ಮಗಳಾದರೆ ಏನು? ನೀನು ಭಾವರಾಜನ ಮಗಳಾದರೆ ನೀನು ಮಗನಿಗೆ
ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸ್ತ್ರೀಯಳೇ. ನಿನ್ನ ಒಂದು ಕ್ಷಣ ನೋಡು ಆನಂದ ಪಡು. ನೋಡಿದರೂ ಮನಸ್ಸು ಕೂಡುವುದಿಲ್ಲ ಸ್ತ್ರೀಯಳೇ, ಮನಸ್ಸಿನಿಂದ ಪ್ರೀತಿ ಹುಟ್ಟಬೇಕು. ಸುಂದರ ಅಯ್ಯೇ ಸ್ತ್ರೀಯಳೇ, ಹೃದಯದ ಆನಂದ ಸಾಗರ. ಅಯ್ಯೇ ಸ್ತ್ರೀಯಳೇ, ಪ್ರಿಯ ಅಯ್ಯೇ ಸ್ತ್ರೀಯಳೇ, ಸುಂದರ ಅಯ್ಯೇ ಕನ್ಯಾಮಣಿ, ನೀನು ನನ್ನನ್ನು ಕದ್ದು ತರಲು ನನ್ನಿಂದ ನಿನಗೇನಾಗಬೇಕಿದೆ? ನೀನು ಹೇಳುವ ತನಕ ನಿನ್ನ ಮುಖವನ್ನು ನೋಡುವುದಿಲ್ಲ, ನಿನ್ನ ಜೊತೆ ಮಾತನಾಡುವುದಿಲ್ಲ. ಅಂದರೆ ಸುಂದರ ನೀನು ನನ್ನನ್ನು ಹೇಗೆ ಕದ್ದು ತಂದಿರುವೆ? ಆಮೇಲೆ ಹೇಳು, ನೀನು ಆಮೇಲೆ ಹೇಳು, ನನ್ನನ್ನು ತಿಳಿಸು, ಆಮೇಲೆ ನಿನ್ನನ್ನು ಕೊಡ. ನಾನು ದಾರಿ ಎಂದು ನಿನಗೆ ಹೇಳಬೇಕೆ? ಹೌದು ಸ್ತ್ರೀಯೇ, ಹೇಳಿದ ಮೇಲೆ ನನ್ನ ಜೊತೆಯಲ್ಲಿ ಲಗ್ನವನ್ನು ಮಾಡಿ ಆಮೇಲೆ ಆಲೋಚನೆ ಮಾಡ್ತೇನೆ ಸ್ತ್ರೀಯೇ. ಹೇಳಿದ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯೇ. ಎನ್ನಯ ವಿಷಯವ ಹೇಳುವೆನು, ಮನದಿಯ ಮರ್ಮ ತಿಳಿಸುವೆನು. ಅನಿರುದ್ಧನೇ ಎನ್ನ ಪ್ರಿಯಕರನೇ ಸುಂದರ, ಅನಿರುದ್ಧನೇ ನೀ ನನ್ನವನೇ. ಎನ್ನಯ ವಿಷಯವೇನು, ಮನದಿಯ ಮರ್ಮ ತಿಳಿಸುವೆನು. ಅನಿರುದ್ಧನೇ ಪ್ರಿಯಕರನೇ, ಅನಿರುದ್ಧನೇ ನೀ ನನ್ನವನೇ. ಸುಂದರ, ಹೇಗಲಾದ್ರೂ ಅರ್ಥವಾಯಿತು? ಅರ್ಥವಾಯಿತೆಂದರೆ ಪರಮಾತ್ಮನ ಮಗನ. ಹೌದು. ಹೌದು ಸ್ತ್ರೀಯೇ, ಎನ್ನಯ ವಿಷಯವೇನು, ಮನದಿಯ ಮರ್ಮ ತಿಳಿಸುವೆನು. ಪ್ರಿಯಕರನೇ, ಅನಿರುದ್ಧನೇ ನೀ ನನ್ನವನೇ. ಅಹೋ ಪ್ರಿಯಕರ, ಅಯ್ಯೇ ಸುಂದರಿ, ನಾನು ದಾರೆಂದರೆ ಹೌದೇನು ಸ್ತ್ರೀಯೇ, ನೀನು ದಾರು? ನನ್ನ ತಂದೆ ಹೆಸರು ಬಾಣಸುರನೆಂದು ನನ್ನ ಹೆಸರು ಉಷೆ ಎಂದು ಕರೆಯುವರು. ಹೌದೇನು ಸುಂದರಿ? ಹುಣ್ಣಿಮೆ ರಾತ್ರಿಯಲ್ಲಿ ನಿನ್ನ ಸ್ವಪ್ನದಲ್ಲಿ ಯಾವ ಪುರುಷನ ಪ್ರತಿಬಿಂಬ ಮೂಡಿ ಬರುವುದೋ ಅವನೇ ನಿನಗೆ ಪತಿಯಾಗುವೆನೆಂದು ಆ ಗಿರಿಜಾದೇವಿ ಹೇಳಿ ಅದೃಶ್ಯಳಾದಳು. ಸ್ವಪ್ನದಲ್ಲಿ ಕಂಡ ಕನಸು ಎಂದಿಗೆ ನಿಜವಾಗುತ್ತದೆ? ಆ ದಿನ ರಾತ್ರಿ ನನ್ನ ಸ್ವಪ್ನದಲ್ಲಿ ಕಂಡ ಪ್ರಿಯಕರನು ನೀನು. ಆದ ಕಾರಣ ಎನ್ನ ಮಂದಿರಕ್ಕೆ ತಂದಿರಿಸಿಕೊಂಡೇನು ಸುಂದರ, ನಾವು ಮೋಹದ ಚಂದಿರ. ಅಯ್ಯೇ ಸುಂದರಿ, ನಾನು ನಿನಗೆಂದು ದೊರಕುವುದಲ್ಲ, ಸುಮ್ಮನೆ ನನ್ನ ಮೇಲಿನ ಆಸೆ ಎಂಬಿಡ. ಬಿಡಬೇಕು. ನನ್ನ ಮೇಲಿನ ಆಸೆ ಎಂಬಿಟ್ಟು ಎಲ್ಲಂ ಕಳಿಸಿಕೊಡು ಕಣ್ಣಿಯ ಸ್ವಪ್ನ ಸುಂದರಿ. ಅನಿರುದ್ಧ, ಅಯ್ಯೇ ಸುಂದರಿ, ನಿನ್ನ ಮೇಲೆ ಆಸೆಯನ್ನು ಬಿಡಬೇಕೆ? ಹೌದು ಸ್ತ್ರೀಯರೇ, ಸಾಧ್ಯವಿಲ್ಲ. ಸಾಧ್ಯವಿಲ್ಲೆಂದರೆ ನಾನು ಕೇಳುವುದಿಲ್ಲ. ಏನು ಕೇಳುವುದಿಲ್ಲ? ನಾನು ನಿನ್ನನ್ನು ಎಂದಿಗೂ ಮನ ಸೋಲುವುದಿಲ್ಲ. ಸೋಲಬೇಕು. ಸೋಲುವುದಿಲ್ಲ ಸ್ತ್ರೀಯರೇ. ಹತ್ತಿರ ಬಾ. ದೂರ ನಿಂತು ಮಾತನಾಡು. ದೂರ ನಿಂತು ಮಾತನಾಡು. ಅಯ್ಯೇ ಸ್ತ್ರೀಯರೇ, ಅಯ್ಯೇ ಸ್ತ್ರೀಯರೇ.
ಎಂದು ನಿರ್ಧಾರ ಮಾಡಿರುವೆನು ಸುಂದರ. ಅಯ್ಯೇ ಸ್ತ್ರೀಯಳೇ, ಆದ ಕಾರಣ ಹೆಣ್ಣನ್ನು ಸಮ್ಮತದಿಂದ ಲಗ್ನವನ್ನು ಮಾಡಿಕೋ ಸುಂದರ. ವೀರಾದಿವೀರ ಅಯ್ಯೇ ಚಂದ್ರನಯನೇ, ಚೆನ್ನಾಗಿ ಕೇಳುವ ಚೆನ್ನಾಗಿ ಹೇಳು ಸುಂದರ. ಅಯ್ಯೇ ಜಲಜಾಕ್ಷಿ, ನೀನು ಹೇಳುವುದೇನು ನಿಜ, ಆದರೆ ನಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯದೆ ನಾನೆಂದು ನಿರ್ಧಾರವನ್ನು ಕೇಳಲ್ಲ. ಅಯ್ಯೇ ಸುಂದರೇ, ಸುಂದರ ನನ್ನನ್ನು ಕಳುಹಿಸು, ನಿನಗೆ ಸರಿ ತೋರುವ ಗಂಡನ್ನು ಹುಡುಕಿ ಲಗ್ನವಾಗಿ ಸುಖ ಸಂತೋಷದಿಂದ ಕಾಲವನ್ನು ಕಳೆ. ಸುಮ್ಮನೆ ನನ್ನ ಮೇಲಿನ ಆಸೆ ಎಂಬಿಟ್ಟು ಎಲ್ಲನ್ನು ಕಳಿಸಿಕೊಡು ಕಂಡಿಯ ಬಾಣಾಸುರನ ಕೋರಿ ಎಲ್ಲನ್ನು ಕಳಿಸಿ. ಹೇಳೇ ಸ್ತ್ರೀಯಳೇ, ಸುಂದರ, ಅಯ್ಯೇ ಸ್ತ್ರೀಯಳೇ, ನಿನ್ನ ತಂದೆ ತಾಯಿ ಒಪ್ಪಿಕೊಂಡ್ರೆ ನನ್ನನ್ನು ಲಗ್ನವಾಗುವೆಯಾ? ಹೌದು ಸ್ತ್ರೀಯಳೇ. ಬೇಡ ಪ್ರಿಯ, ಯಾರು ಯಾತಕ್ಕೆ ಸ್ತ್ರೀಯಳೇ? ಒಪ್ಪುವರು. ಒಪ್ಪದಿದ್ದರೆ ಆಮೇಲೆ ನಾನೇನು ಮಾಡಬೇಕು ಸುಂದರೇ? ಅಯ್ಯೇ ಸ್ತ್ರೀಯಳೇ, ಸುಂದರೇ, ದೂರದಿಂದ ಮಾತನಾಡು. ಅಂದ್ರೆ ಏನಾಗುವುದು? ಬೈಯುವರೇ? ಹೌದು ಸ್ತ್ರೀಯಳೇ. ಎಲ್ಲಿ 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 ಅಂದರೆ ನಮ್ಮ ಜಗದೋದ್ಧಾರಕ ಶ್ರೀಕೃಷ್ಣ ಪರಮಾತ್ಮ. ಹೌದೇ? ಇನ್ನೊಂದು ನೂರಾರು ಸ್ತ್ರೀಯರು ಜಗದೋದ್ಧಾರಕ ಶ್ರೀಕೃಷ್ಣನ ಮಗನೆಂದರೆ ಸಾವು ಸಾವಿನಲ್ಲಿ ನಿಂತು ಲಗ್ನವಾಗಬೇಕು. ಅನಿರುದ್ಧ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನ ಇದ್ದಾಗ ಸುಖವನ್ನು ಅನುಭವಿಸಬೇಕೆಂದು ಹಿರಿಯರು ಹೇಳಿದ ಮಾತು. ಹಿರಿಯರು ಹೇಳಿರುವರು, ಆದರೆ ಶಾಸ್ತ್ರದಲ್ಲಿ ಹೇಳಿಲ್ಲವಲ್ಲ ಸ್ತ್ರೀಯಳೇ? ಹೇಳಿಲ್ಲವೇ? ಹೌದು ಸ್ತ್ರೀಯಳೇ, ಶಾಸ್ತ್ರದಲ್ಲಿ ಹೇಳಿಲ್ಲವಲ್ಲ ಸ್ತ್ರೀಯಳೇ? ಅದು ಶಾಸ್ತ್ರನೇ ಬೇಡ, ಶಾಸ್ತ್ರನೇ ಬೇರೆ, ಗಾದೆ ಮಾತುಗಳೇ ಬೇರೆ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ. ಬಾರೋ ಸುಂದರನೇ, ಎನ್ನ ಚಂದ್ರನೇ, ನಿನ್ನ ರೂಪವ ಕಂಡು ಬಂದೆ ಪ್ರಿಯತಮನೇ. ಅನುರಾಗದ ಆಲಾಪನೆ ಆನಂದಿಸೋ. ಬಾರೋ ಸುಂದರನೇ, ಎನ್ನ ಚಂದ್ರನೇ, ನಿನ್ನ ರೂಪವ ಕಂಡು ಬಂದೆ ನಿನ್ನ ರೂಪಕ್ಕೆ ಸೋತೆನು ನಾನು ಕೇಳು ಧೀರನೇ. ನಿನ್ನ ಯಾರ ಮೆಚ್ಚಿದೆ ಬಾರೋ ಸುಂದರ. ಓ ಬಾರೋ ಸುಂದರನೇ, ಎಲ್ಲ ಚಂದ್ರನೇ, ನಿನ್ನ ರೂಪವ ಕಂಡು ಬಂದೆ ಪ್ರಿಯತಮನೇ. ಅಹೋ ಸುಂದರ, ಕಲ್ಯಾಣಿ, ನಿನ್ನ ತಂದೆ ತಾಯಂದ್ರೆ ಎನ್ನಂತ ಸುಂದರಿಯನ್ನು ಲಗ್ನವಾದರೆ ಅವರು ಸಂತೋಷ ಪಡುವವರ ಹೊರತು ಎಂದಿಗೂ ಸಿಕ್ಕಾಗಲಾರರು. ಸಂತೋಷ ಪಟ್ಟ ಮೇಲೆ ಆಲೋಚನೆ ಮಾಡುತ್ತೇನೆ ಸುಂದರೇ. ಏನು ಯೋಚನೆ ಮಾಡದೆ ಎನ್ನನ್ನು ಲಗ್ನವನ್ನು ಮಾಡಿಕೊ ಸುಂದರ. ನಾರಾಯಣ ಕುಮಾರ. ಅಯ್ಯೇ, ಎನ್ನ ಪ್ರಾಣದಲ್ಲಿ ಆಗಬೇಕೆಂದು ಬಯಸಿದ ಪ್ರೇಮಾತ್ಮೆ ನೀನೇಕೆ ಹೀಗೆ ದುಡುಕುತ್ತಿರುವೆ? ಎನ್ನಂತದರ ಆಲೋಚನೆಯ ಮಾಡಿ ನಿರ್ಧಾರಕ್ಕೆ ಬಾ. ಅಯ್ಯೇ, ನನ್ನನ್ನು ನಿಮ್ಮ ತಂದೆ ಒಪ್ಪದಿದ್ದರೆ ಆಮೇಲೆ ಆಲೋಚನೆ ಮಾಡಿದರೆ ಎಂತಲ್ಲ? ಸುಂದರ, ನಿನ್ನ ಬಿಸಿ ರಕ್ತವನ್ನು ತೋರಿ ನೀ ಮಾಡಿದ ಎನ್ನನ್ನು ತೋರಿ
ಕಂಡಂತಾಯಿತು. ಹೌದೇ ಅಯ್ಯೇ ಸುಂದರಿಯೇ, ಸುಂದರ ಹೊಸ ಹಾದಿ ಎಂಬೆಟದ ಹೊಸ ದಾರಿಯಲ್ಲಿ ನಡೆದಂತಾಗಿದೆ. ನನ್ನ ಪುಣ್ಯಕ್ಕೆ ಏನಿಲ್ಲ. ಅಯ್ಯೇ ಸುಂದರಿ, ನಿನ್ನಂತಹ ಸುಂದರಾಂಗಿಯ ಸ್ವಪ್ನದಲ್ಲಿ ಕಂಡ ನಾನಂತಹ ಧನ್ಯನೋ. ಅಯ್ಯೇ ಸುಂದರಿ, ನಿನ್ನ ತಂದೆ ತಾಯಿಯರನ್ನೊಪ್ಪಿಸು, ಎನ್ನ ಹೃದಯ ಆನಂದಗೊಳಿಸು. ಖಂಡಿಯ ಕಾಮಿನಿ ಕಲಂತ ಕಾಮಿನಿ. ಹಾಗಿರುತ್ತ ಅಯ್ಯೇ ಸುಂದರಿ, ಈಗ ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ. ಹೌದು ಸುಂದರಿ, ನಿನ್ನ ಹೃದಯ ಬಡಿತ ಶಾಂತಗೊಂಡಿದ್ದೆ. ಹೃದಯ ಬಡಿತ ಶಾಂತವಾಗಿದೆ ಸುಂದರಿ. ಸುಂದರ ಅಯ್ಯೇ ಸುಂದರಿ, ಹೇಳೇನು ಕೇಳು. ಈಗ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ಈಗ ಎನ್ನ ಹೃದಯ ಬಡಿತವು ಶಾಂತಗೊಂಡಿತು. ಹೌದೇನು ಸುಂದರಿ? ನನ್ನ ತಾಯಿಯಾದ ಗಿರಿಜಾ ದೇವಿಯು ನಿನ್ನ ಸ್ವಪ್ನದಲ್ಲಿ ಬಂದ ಪುರುಷನು ಎಲ್ಲಿಗೂ ಕೈ ಬಿಡುವುದಿಲ್ಲವೆಂದು ಅನುಗ್ರಹ ಮಾಡಿದರು. ಕಂಡೆಯ ಪ್ರಕಾರ ಮೋಹದ ಚಂದಿರ. ಸುಂದರಿಯನ್ನು ಹೂವು ಕಾದಂತೆ ನೀನು ನನ್ನನ್ನು ಕಾದು ಚಂಚಲ ಮನಸ್ಸಿನ ತಪನವನ್ನು ತೀರಿಸಿಕೊಂಡೆ. ತಂದೆ ತಾಯಿಯರಿಗೆ ಈ ಸುದ್ದಿಯನ್ನು ತಿಳಿದು ಎಲ್ಲ ಹೃದಯಾನಂದಗೊಳಿಸು. ಬೇಗನೆ ಸಂತ ಸುದ್ದಿಯಂತಾರೆ ಬಿಂಕದ ಸಿಂಗಾರಿ ನನ್ನ ತಂದೆ ತಾಯಿಗೆ ಬೆಳಿಗ್ಗೆ ಹೋಗಬೇಕೆ? ಹೌದು ಸುಂದರಿ. ಸಂತೋಷದ ಸುದ್ದಿಯನ್ನು ತರಬೇಕು. ಸುಂದರಿ ಸುಂದರ ವಿಷಯ ಬಂದೈತೆ ಪ್ರಿಯ ಬಂದೈತೆ
ಮಾತನ್ನು ಬಿಟ್ಟು ಬೇರೆ ಮಾತನ್ನು ಆಡುವುದಿಲ್ಲ. ಹಾಗಾದರೆ ಒಳ್ಳೆಯದಾಯಿತಲ್ಲ ಸುಂದರಿ. ಅವರನ್ನು ಒಪ್ಪಿಸುವವನೇ ನನ್ನದು. ಅವರನ್ನು ಒಪ್ಪಿಸುವ ಆಮೇಲೆ ಆಲೋಚನೆಯನ್ನು ಮಾಡುತ್ತೇನೆ. ನೀನೇನು ಚಿಂತೆಯನ್ನು ಮಾಡಬೇಡ ಸುಂದರ. ಕಂಬು ಕಂದೀರ ಅಹೇ ಸುಂದರಿ. ಸುಂದರ, ಬಾಣಸುರ ಜಾಗೃತಿಯಿಂದ ನಿನ್ನ ಅಂತಃಪುರಕ್ಕೆ ತೆರಳಿ ನಮ್ಮ ಮುಂದಿನ ವಿಚಾರವನ್ನು ನಿಮ್ಮ ತಂದೆಗೆ ತಿಳಿಸು. ಸಂತ ಸುದ್ದಿಯನ್ನು ಎನ್ನ ಮುಂದೆ ತಿಳಿಸು, ಎನ್ನ ಮನಸ್ಸು ತೃಪ್ತಿಪಡಿಸು. ಈ ಮಾತು ಸಹಜ. ಅಂತಃಪುರಕ್ಕೆ ತೆರಳಿ ರಾಣಿ ಎಲ್ಲ ಮುಂದೆ ಬಾಣಸುರ ಅನಿರುದ್ಧ, ಉಲ್ಲಾಸ ಉಲ್ಲಾಸ. ಯಾರಿಗೆ ಉಲ್ಲಾಸ? ನನಗೂ ಮತ್ತು ನಿನಗೂ. ಹೌದೇ? ನನಗಿಲ್ಲ. ಎಂದರೆ ನನ್ನನ್ನು ಕದ್ದು ತಂದಿರುವ ಮತ್ತೆ ಸುಖದಲ್ಲೇ ಓಲಾಡುವಾಗ ಅನಿರುದ್ಧ, ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸ್ವರ್ಗಂತೆ. ನಾನು ನಿನ್ನ ಸೇರಿದರೆ ಹೇಗಾಗುವುದು? ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು. ಸುಖದಲ್ಲೇ ಓಲಾಡುವಾಗ ಆ ಸ್ವರ್ಗ ಸುದಯ ಸ್ವರ್ಗಂತೆ ಮನಕ್ಕೆ ಆಗುತ್ತಾ. ಬೇಗ ಬಾಳ ಮನದಾಸೆ ಕೆನ್ನೆಯ ತೋಳಲ್ಲಿ ಮಲಗುವ ಸುಖ ಸಂತೋಷ ನೀಡುವ. ತೋಳಲ್ಲಿ ಮಲಗುವ ಸುಖ ಸಂತೋಷ ನೀಡುವ. ಸುಂದರ, ಹೇ ಸ್ತ್ರೀಯೇ, ಮನಸ್ಸು ಸಂತೋಷವಾಗುತ್ತದೆ. ಅನಿರುದ್ಧ, ಹೇ ಸ್ತ್ರೀಯೇ, ನಾನು ಹೇಳಿದೆ ನೀನು ಉಲ್ಲಾಸ 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 ಸಂತೋಷ ಸಂತೋಷ ಅಹೋ ಸುಂದರ, ಹೇ ಸುಂದರಿ, ಈಗ ನಿನ್ನ ಮನಸ್ಸಿಗೆ ಸಂತೋಷ ಆಯ್ತಲ್ಲ? ಸಂತೋಷವಾಗಿರುವುದು ಸ್ತ್ರೀಯೇ. ನಾನಿನ್ನು ನಮ್ಮ ಹರಮಂದಿರಕ್ಕೆ ಹೋಗಿ ಬರಲೇ? ಜಾಗೃತಿಯಿಂದ ಹೋಗಿ ಬಾ ಸ್ತ್ರೀಯೇ. ನನಗೆ ಅಪ್ಪಣೆಯನ್ನು ದಯಪಾಯಿಲಿ ಸೈ ಪ್ರಾಣೇಶ್ವರ. ನಿನ್ನಿಷ್ಟದಂತೆ ಅಮ್ಮನಿಗೆ ಮಂಗಳವಾಗಲಿ ನಿನ್ನ ಅರಮನೆಗೆ ತೆರಳಿ ರಾಣಿ ನನ್ನ ಮುಂದೆ ನರಗಿಣಿ ಹೋಗಲಿ ಬಾಣಸುರ ಕೃಷ್ಣನಿಗೆ ಇಲ್ಲಿ ನಡೆದ ಘಟನೆಯನ್ನು ತಿಳಿದವನು ಬಾಣಾಸುರ. ಆಗಲಿ ದೇವ. ಆ ಸುಂದರಾಂಗಿಯ ಸ್ವಪ್ನದಲ್ಲಿ ನಾನೇ ಕಂಡಿರುವೆನಂತೆ. ಆದ ಕಾರಣ ಅವಳನ್ನು ಎಲ್ಲನ್ನು ಲಗ್ನವಾಗುತ್ತೇನೆಂದು ಒಂದೇ ರಥವನ್ನು ಸುಡಿಯಿಂದ ರಥವನ್ನು ರಾಜೆ ಅಧಿಜನಿಸಿದೆ. ಅದೇ ಪ್ರಕಾರವಾಗಿ ದೇವ. ಬಾಣಸುರ ಬಾಣಸುರ
ಸೇರಿಸ್ಕ ಅಟ್ಟಾಗ ನಮ್ಮ ಅಣ್ಣ ತಮ್ಮಗಳು ಬಹಳ ಮಂದಿ ಆದ್ರ ಮತ್ತೆ ಸೈಲೆನ್ಸ್